ಪೆಸ್ಟ್ ಕಂಟ್ರೋಲ್ ಮಾಡಬೇಕು ಅಂತಲೇ ಅವ್ರನ್ನ ಕರ್ಸಿದೀವಿ. ಆಮೇಲೆ ಕ್ಲೀನಿಂಗ್ ಮಾಡಿಸ್ತೀವಿ. ಎಲ್ಲ ಕಡೆ ಓಡಾಡ್ತಿದ್ದೇವೆ, ಎಲ್ಲ ಕಬೋರ್ಡಲ್ಲಿ. ಇಲ್ಲಿ ಫುಡ್ ಐಟಮ್ಸ್ ಇಟ್ಟಿದೆ, ಇಲ್ಲೂ ಬಂದು ಸೇರ್ಕೊಂಡಿದೆ. ಇಲ್ಲಿ ನೋಡಿ, ಈ ಫುಡ್ ಐಟಮ್ಸ್ ಎಲ್ಲ ಫಸ್ಟ್ ಎಸೆದು ಬಿಡ್ತೀನಿ, ಇದೆಲ್ಲ ಕ್ಲೀನ್ ಮಾಡಿ. ಒಬ್ರು ಇಲ್ಲಿ ಕಸ ಗುಡಿಸ್ತಾ ಇದ್ದಾರೆ, ಇನ್ನೊಬ್ರು ಇಲ್ಲಿ ಕಸ ದೂಡ್ ಗುಡಿಸ್ತಾ ಇದ್ದಾರೆ, ಇನ್ನೊಬ್ರು ಅಲ್ಲಿ ಬಾತ್ರೂಮ್ ವಾಶ್ ಮಾಡ್ತಾ ಇದ್ದಾರೆ, ಮತ್ತೊಬ್ರು ಮೇಲೆ ಹತ್ತದ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ವಾಶ್ರೂಮ್ ಕ್ಲೀನ್ ಆಗಿದೆ. ಫಳ 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 ಅಂತ ಹೊಡಿತಾ ಇದೆ. ಹಾಯ್ ಹಲೋ ನಮಸ್ಕಾರ, ನಾನು ಡಾಕ್ಟರ್ ನಂದಿನಿ KL, ಕಂಟೆಂಟ್ ಕ್ರಿಯೇಟರ್, ಇನ್ಫ್ಲೂಯೆನ್ಸರ್ ಹಾಗೆ ಜರ್ನಲಿಸ್ಟ್. 2 ತಿಂಗಳು ಆದ ನಂತರ ನಾವು ಬೆಂಗಳೂರಿಗೆ ಬಂದಿದ್ವಿ. ಮಗನಿಗೆ ರಜಾ ಇತ್ತು ಅಂತ ಫುಲ್ ನಮ್ಮ ಅಜ್ಜಿ ಮನೆ, ಅಮ್ಮನ ಮನೆ, ಅಲ್ಲಿ ಇಲ್ಲಿ ಅಂತ ಫುಲ್ ಟ್ರಾವೆಲ್ ಮಾಡ್ಕೊಬಂದು. ಆದರೆ ನಮ್ಮ ಮನೇಲಿ ಯಾರು ಇರಲ್ಲ, ಸೇಫ್ ಆಗಿರುತ್ತೆ ಅಂತ ಮನೆ ನಾವು ಅಂದ್ಕೊಂಡು. ಅದನ್ನು ನಿಮ್ಗೆ ತೋರಿಸ್ತೀನಿ. ನಮ್ಮ ಮನೆಗೆ ಎಷ್ಟು ಗೆಸ್ಟ್ ಬಂದಿದ್ದಾರೆ ಗೊತ್ತಾ, ಲೆಕ್ಕನೇ ಇಲ್ಲ, ಅಷ್ಟು ಜನ ಗೆಸ್ಟ್ ಸೇರ್ಕೊಂಡಿದ್ದಾರೆ. ನಿಮ್ಗೊಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಎಲ್ಲರ ಮನೇಲಿ ಫ್ರಿಜ್ಜಲ್ಲಿ ಏನಿರುತ್ತೆ, ಯೂಶಲಿ ಫ್ರೂಟ್ಸು, ವೆಜಿಟೇಬಲ್ಲು, ಮಿಲ್ಕ್. ನಮ್ಮನೆ ಫ್ರಿಜ್ಜಲ್ಲಿ ಟಂಟಣ ಕಾಕ್ರೋಚ್. ಎಲ್ಲ ಕಡೆ ಕಾಕ್ರೋಚ್ 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 ಇದೆ ನೋಡಿ. ಇವನ್ನೆಲ್ಲ ಫ್ರಿಡ್ಜ್ ಎಲ್ಲ ಖಾಲಿ ಮಾಡೋಗಿದ್ದೆ, ಆದ್ರೂ ಕಾಕ್ರೋಚ್ ತುಂಬಿಕೊಂಡಿದೆ. ಹೇಗೆ ಏನು ಅಂತ ಗೊತ್ತಿಲ್ಲ. ಜಿರಳೆ ಸೇರುತ್ತೆ ಅಂತಲೇ ನಾನು ಜಿರಳೆ ಔಷಧಿ ಎಲ್ಲ ತಂದು ಸ್ಪ್ರೇ ಮಾಡಿ ಪೌಡರ್ ಎಲ್ಲ ಕಡೆ ಸಿಂಕ್ ಎಲ್ಲೆಲ್ಲಿದೆ, ಯಾವ್ಯಾವ ಮೂಲೆ ಇದೆ ಎಲ್ಲ ಕಡೆ ಉದುರಿಸಿ ಹೋಗಿದೆ. ಆದ್ರೂ ಜಿರಳೆಗಳು, ನಾವು ಒಂದು ಗ್ಲಾಸ್ ನೀರು ಕುಡಿಯೋಣ ಅಂತ ಆಕಾಶಕ್ಕೆ ಕೊಡೋಣ ಅಂತ ಹೋದೆ, ನನಗೆ ಬೇಡವೇ ಬೇಡ ನೀರು ಅಂತ ಹೇಳಿದರು. ನೋಡು, ಜಿರಳೆ ಮರಿಗಳೆಲ್ಲ ಮರಿ ಹಾಕೊಂಡಿದೆ, ಮತ್ತು ಅದಕ್ಕೆಲ್ಲ ಹಾಕಿರೋದು. ಎಲ್ಲ ಕಡೆ ಓಡಾಡ್ತಿದ್ದೇವೆ, ಎಲ್ಲ ಕಬೋರ್ಡಲ್ಲಿ. ನಾವಿಲ್ಲ ಅಂದ್ರೆ ಜಿರಳೆ ನಮ್ಮ ಮನೇನ ಜಿರಳೆ ಮನೆ ಮಾಡ್ಕೊಬಿಟ್ಟಿದ್ದಾರೆ. ಒಂದು ಗ್ಲಾಸು, ಒಂದು ಬಟ್ಲು ಯಾವುದನ್ನು ಬಿಟ್ಟಿಲ್ಲ. ಇದನ್ನೆಂತ ತಿಂದರೆ ಫುಡ್ ಪಾಯ್ಸನ್ ಅಂತೂ ಪಕ್ಕ. ಇಲ್ಲಿ ಫುಡ್ ಐಟಮ್ಸ್ ಇಟ್ಟಿದೆ, ಇಲ್ಲೂ ಬಂದು ಸೇರ್ಕೊಂಡಿದೆ. ಇಲ್ಲಿ ನೋಡಿ, ಈ ಫುಡ್ ಐಟಮ್ಸ್ ಎಲ್ಲ ಫಸ್ಟ್ ಎಸೆದು ಬಿಡ್ತೀನಿ, ಇದೆಲ್ಲ ಕ್ಲೀನ್ ಮಾಡಿ. ಅಲ್ಲಿ ಫುಡ್ ಐಟಮ್ಸ್ ಇತ್ತು, ಆದರೆ ಇಲ್ಲಿ ಬರೀ ಎಂಟಿ ಬಾಕ್ಸ್ ಇತ್ತು. ಆದ್ರೂ ಇಲ್ಲಿ ಕಾಕ್ರೋಚ್ ಮರಿಗಳೆಲ್ಲ ಇಲ್ಲಿ ಓಡಾಡ್ತದೆ, ಇಲ್ಲೆಲ್ಲ ಸೇರ್ಕೊಂಡಿದೆ. ಎಂಟೈರ್ ಮನೆ ತುಂಬ ಬಂದಿದೆ ನೋಡಿ. ಅದಕ್ಕೇನೆ ನಾವು VU ಕೇರ್ ಸರ್ವಿಸ್ ಅವ್ರನ್ನ ಮತ್ತೆ ಮನೆಗೆ ಕರ್ಸಿದೀವಿ. ಪೆಸ್ಟ್ ಕಂಟ್ರೋಲ್ ಮಾಡಬೇಕು ಅಂತಲೇ ಅವ್ರನ್ನ ಕರ್ಸಿದೀವಿ. ಆಮೇಲೆ ಕ್ಲೀನಿಂಗ್ ಮಾಡಿಸ್ತೀವಿ. ಇವತ್ತಿನ ವಿಡಿಯೋದಲ್ಲಿ ಈ ಮನೇನ ಯಾವ ರೀತಿ ಅವರು ಎಷ್ಟು ನೀಟಾಗಿ ಒಂದು ಮೂಲೆ ಸಂದಿಗೊಂದಿ ಎಲ್ಲ ಬಿಡ್ದಲೆ ಜಿರಳೆನ ಯಾವ ರೀತಿ ಓಡಿಸ್ತಾರೆ ಅಂತ ಹೇಳ್ತೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲೆ ನೋಡಿ. ನಮ್ಮನೆಗೆ ಇವತ್ತು ಕ್ಲೀನ್ ಮಾಡೋಕ್ಕೆ ಬಂದಿದ್ದಾರೆ. ನೀವು ನೋಡ್ಬೋದು, ಕ್ಲೀನ್ ಮಾಡೋಕ್ಕೆ ಬಂದಿರುವಂಥ ಐಟಮ್ಸ್ಗಳನ್ನೆಲ್ಲ ಹೊರಗಿಟ್ಟಿದ್ದಾರೆ. ನಾವು ತೊಗೊಂಡಿರೋದು VU ಕೇರ್ ಸರ್ವಿಸಸ್ ಅವ್ರನ್ನ. ಸೊ ಇವಾಗ ಒಳಗಡೆ ತೋರಿಸ್ತೀನಿ. ಎಲ್ಲರೂ ಹೋಗಿದ್ದಾರೆ ನೋಡಿ. VU ಕೇರ್ ಸರ್ವಿಸಸ್ ಅವರು ಕಂಪ್ಲೀಟಾಗಿ ನಮ್ಮ ಮನೆ ಒಳಗಡೆ ಬಂದು ಮನೆಯಲ್ಲಿದ್ದಂಥ ಅರ್ಧಕ್ಕರ್ಧ ಸಾಮಾನನ್ನು ಮನೆಯಿಂದ ಹೊರಗಿಟ್ಟಿದ್ದಾರೆ. ಈಗ ನಮ್ಮ ಮನೆಯಲ್ಲಿ 3 ರೂಮ್ ಇರೋದ್ರಿಂದ 3 ರೂಮು ಕೂಡ ಒಂದೊಂದನ್ನೇ ಕ್ಲೀನ್ ಮಾಡ್ಕೊಂಡ್ಬರ್ತಾ ಇದ್ದಾರೆ. ನನ್ನ ವೈಫು ಆಲ್ರೆಡಿ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲ ನೀವಿಲ್ಲಿ ನೋಡ್ಬೋದು, 5 ರಿಂದ 6 ಜನ ಹುಡುಗರು ನಿಂತ್ಕೊಂಡಿದ್ದಾರೆ ಎಲ್ಲ ಕ್ಲೀನ್ ಮಾಡೋದಕ್ಕೆ. ಕ್ಲೀನಿಂಗ್ ಫಸ್ಟು ಶುರು ಆಗಿದೆ ಕಿಚನಿಂದ. ಕಿಚನಲ್ಲಿರುವಂತಹ ಎಲ್ಲ ಐಟಮ್ಗಳನ್ನ ತೆಗೆದಿಟ್ಟು ಒಂದೊಂದಾಗಿಯೇ ಸ್ಪ್ರೇ ಮಾಡೋದಕ್ಕೆ ಶುರು ಮಾಡಿದ್ರು. ಏಕೆಂತಂದರೆ ನೀವು ಈ ವಿಡಿಯೋದಲ್ಲಿ ಮೊದಲೇ ನೋಡಿದ್ರಿ, ಎಲ್ಲ ಕಡೆ ತುಂಬಾ ಕಾಕ್ರೋಚ್ ಇತ್ತು. ಈ ಪೆಸ್ಟಿಸೈಡ್ ಸ್ಪ್ರೇ ಕೇವಲ ಕಿಚನ್ನಿಗೆ ಮಾತ್ರ ಹೊಡೆದ್ರೆ ಕಾಕ್ರೋಚ್ನ ತಡೆಗಟ್ಬೋದಾ? ಖಂಡಿತ ಇಲ್ಲ ಸ್ನೇಹಿತರೆ. ಪ್ರತಿಯೊಂದು ಜಾಗಕ್ಕೂ ಕೂಡ ಸ್ಪ್ರೇ ಮಾಡಬೇಕಾಗುತ್ತೆ. ಆ್ಯಂಡ್ ಸ್ಪ್ರೇ ಮಾಡಿ ಮೋರ್ ದ್ಯಾನ್ 4 to 5 hours ಬಿಟ್ಟಾಗ ಮಾತ್ರ ಕಾಕ್ರೋಚ್ಗಳೆಲ್ಲ ಸತ್ತು ಕೆಳಗೆ ಬೀಳ್ತವೆ. ಅದಾದ ನಂತರ ಕಂಪ್ಲೀಟಾಗಿ ಕ್ಲೀನಿಂಗ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ವಾಶ್ರೂಮ್ಗಾಗಿರಲಿ, ರೂಮ್ಸ್ಗಾಗಿರಲಿ, ಕಬೋರ್ಡ್ಸ್ಗಾಗಿರಲಿ, ಪ್ರತಿಯೊಂದು ಜಾಗಕ್ಕೂ ಕೂಡ ಕಂಪ್ಲೀಟಾಗಿ ಸ್ಪ್ರೇ ಮಾಡಿದ್ರು. ಒಬ್ಬರು ಇಲ್ಲಿ ಕಸ ಗುಡಿಸ್ತಾ ಇದ್ದಾರೆ, ಇನ್ನೊಬ್ರು ಇಲ್ಲಿ ಕಸ ದೂಡ್ ಗುಡಿಸ್ತಾ ಇದ್ದಾರೆ, ಇನ್ನೊಬ್ರು ಅಲ್ಲಿ ಬಾತ್ರೂಮ್ ವಾಶ್ ಮಾಡ್ತಾ ಇದ್ದಾರೆ, ಮತ್ತೊಬ್ರು ಮೇಲೆ ಹತ್ತೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಸೊ ನಾನು ಇವ್ರಿಗೆ ಹೇಳಿದ್ದಿಷ್ಟೇ, ಒಂದೊಂದೇ ರೂಮ್ನ ಕರೆಕ್ಟಾಗಿ ಕ್ಲೀನ್ ಮಾಡಿ ಅಂತ ಹೇಳಿ. ಸೊ ಹಾಗಾಗಿ ಇಡೀ ರೂಮ್ನ ಕ್ಲೀನ್ ಮಾಡೋದಕ್ಕೆ ಇವರೆಲ್ಲರೂ ರೆಡಿಯಾಗಿದ್ದಾರೆ. ಇನ್ ಡೀಟೇಲಾಗಿ ಹೇಳಬೇಕು ಅಂತಂದರೆ, ಈ ರೂಮಲ್ಲಿ ಇದ್ದಂಥ ಎಲ್ಲ ನಮ್ಮ ಪರ್ಸ್ನಲ್ ಬಿಲಾಂಗಿಂಗ್ಸ್ನ ತೊಗೊಂಡು ಒಂದೊಂದನ್ನೇ ಕೆಳಗಡೆ ಕೊಟ್ಟು ಇದನ್ನು ಇವ್ರು ತೊಗೊಂಡು ಇನ್ನೊಂದು ರೂಮಲ್ಲಿ ಇಡೋದಕ್ಕೆ ಹೋಗ್ತಾ ಇದ್ದಾರೆ. ಈ ಕಬೋರ್ಡ್ ಇಂಚಿಂಚು ಬಿಡಲ್ಲ, ಎಲ್ಲ ಮೇಲೆಯಿಂದ ಕೆಳಗಡೆವರೆಗೂ ಎಲ್ಲ ಕಂಪ್ಲೀಟಾಗಿ ವಾಶ್ ಮಾಡಿಕೊಂಡು ಮತ್ತು ಕಂಪ್ಲೀಟಾಗಿ ಮಾಡ್ತಾ ಇದ್ದಾರೆ. ಡಸ್ಟ್ ಇದೆಯಲ್ಲ, ಧೂಳು ಇದೆಯಲ್ಲ, ಅದಕ್ಕೆ ಎಲ್ರಿಗೂ ಮಾಸ್ಕ್ ಕೊಟ್ಟಿದ್ದೆ, ಎಲ್ಲರೂ ಮಾಸ್ಕ್ ಹಾಕ್ಕೊಂಡಿದ್ರು. ಇಲ್ಲಿ ನೋಡ್ಬೋದು, ಬಟ್ಟೆ ಏನೇನು ಐಟಮ್ಸ್ ಇತ್ತು ಎಲ್ಲನೂ ಇದೊಂದು ರೂಮಿಗೆ ಶಿಫ್ಟ್ ಮಾಡಿದ್ದೀನಿ. ಫುಡ್ ಐಟಮ್ಸ್ ಎಲ್ಲ ಇದೆಯಲ್ಲ, ಹಾಗಾಗಿ ಅದನ್ನು ನಾನು ಹೊರಗಡೆ ಇಡಿಸಿದ್ದೆ. ಅದಕ್ಕೇನು ಇದೆಲ್ಲ ಜಿರಳೆ ಔಷಧಿ ಎಲ್ಲ ಹೊಡಿತಾ ಇದ್ರಲ್ಲ, ಹಾಗಾಗಿ ಇಲ್ಲಿ ಬಾಲ್ಕನಿಯಲ್ಲಿ ಇಟ್ಟು ನಾನು ಡೋರ್ ಹಾಕಿದ್ದೆ. ಮನೆಯಲ್ಲಿದ್ದಂಥ ಪ್ರತಿಯೊಂದು ವಸ್ತುನೂ ಆಚೆ ಎತ್ತಿಟ್ಟು ಕಾಕ್ರೋಚ್ ಸ್ಪ್ರೇ ಮಾಡಿದ್ಮೇಲೆ ಕಂಪ್ಲೀಟಾಗಿ ಕ್ಲೀನಿಂಗಿಗೆ ಇಳಿದ್ರು. ಫಸ್ಟು ಇವ್ರು ಮಾಡಿದ ಕೆಲಸನೇ ಸ್ಪ್ರೇ ಮಾಡಿ 3 ಗಂಟೆ ಆದ ನಂತರ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ರು. ವಾಶ್ರೂಮು, ಮಿರರು, ಗ್ಲಾಸು, ಟೈಲ್ಸು, ಪ್ರತಿಯೊಂದು ಜಾಗನೂ ಔಷಧಿ ಸ್ಪ್ರೇ ಮಾಡಿದ್ರಿಂದ ಕಂಪ್ಲೀಟಾಗಿ ಕ್ಲೀನಾಗಿ ಹೋಗಬೇಕು ಅಂತ ಹೇಳಿ ಕೆಮಿಕಲ್ ಯೂಸ್ ಮಾಡಿ ಲಿಕ್ವಿಡ್ ಹಾಕ್ಕೊಂಡು ಕ್ಲೀನ್ ಮಾಡಿದ್ರು. ಇವ್ರು ಮಾತ್ರ ಯಾವುದೇ ಮೂಲೆ ಸಂದಿಗೊಂದಿ ಯಾವುದನ್ನು ಬಿಡಲ್ಲ. ಗ್ಲಾಸ್ ಆಗಿರಲಿ, ವಿಂಡೋಸ್ ಆಗಿರಲಿ, ಡೋರ್ಸ್ ಆಗಿರಲಿ, ಅದರ ಸಂದಿಯಲ್ಲಿದ್ದಂಥ ಧೂಳು, ಡಸ್ಟು,
ಕಲೆ ಏನೇ ಇದ್ದರೂ ಕೂಡ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ. ಕ್ಲೀನಿಂಗ್ನಲ್ಲಂತೂ 5 ಸ್ಟಾರ್ ರೇಟಿಂಗ್ ಕೊಡ್ಬೋದು, ಅಷ್ಟು ಕ್ಲೀನಾಗಿ ಇವರ ಕ್ಲೀನಿಂಗ್ ಸರ್ವಿಸಸ್ ಇರುತ್ತೆ. ಆ್ಯಂಡ್ 4ರಿಂದ 5 ಜನ ಬಂದಿರೋದ್ರಿಂದ ಯಾವುದೇ ರೀತಿ ಡಿಲೇ ಆಗೋದಿಲ್ಲ. ವಿತಿನ್ 5 to 6 ಅವರ್ಸಲ್ಲೇ ಕಂಪ್ಲೀಟ್ ಕ್ಲೀನಿಂಗ್ ಮಾಡಿ ಮುಗಿಸ್ತಾರೆ. VU ಕೇರ್ ಸರ್ವಿಸಸ್ ಅವರು ಮ್ಯಾನ್ಯುಯಲ್ ಕ್ಲೀನಿಂಗ್ ಮತ್ತು ಮಿಷಿನ್ ಕ್ಲೀನಿಂಗ್ ಎರಡನ್ನೂ ಕೂಡ ಮಾಡ್ತಾರೆ. ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ವ್ಯಾಕ್ಯೂಮ್ ಆಗಿರ್ಬೋದು, ಮಾಪ್ ಹಾಕೋದಾಗಿರ್ಬೋದು, ಕಂಪ್ಲೀಟಾಗಿ ಎಲ್ಲ ಮಿಷಿನರೀಸ್ನ ಯೂಸ್ ಮಾಡಿ ಕಂಪ್ಲೀಟಾಗಿ ಕ್ಲೀನ್ ಮಾಡ್ತಾರೆ. ಅದ್ರ ಜೊತೆಗೆ ನಾವು ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋಂಗೆ ಒಂಚೂರು 1% ಕೂಡ ಡಸ್ಟ್ ಉಳ್ಕೊಂಡಿರಲಿಲ್ಲ, ಅಷ್ಟು ಕ್ಲೀನಾಗಿ ಕ್ಲೀನ್ ಮಾಡಿಕೊಟ್ರು. ಅದ್ರ ಜೊತೆಗೆ ಮತ್ತೆ ಇನ್ನೊಮ್ಮೆ ಕಾಕ್ರೋಚ್ಗಳು ಬಂದು ಸಂದಿಗೊಂದಿಯಲ್ಲಿ ಸೇರಬಾರ್ದು ಅಂತ ಹೇಳಿ ಇಂಚಸ್ ಆಗಿರ್ಬೋದು, ಡೋರ್ ಸಂದಿ ಆಗಿರ್ಬೋದು, ಎಲ್ಲ ಕಡೆ ಕಂಪ್ಲೀಟಾಗಿ ಕಾಕ್ರೋಚ್ ಪೇಸ್ಟನ್ನು ಎಲ್ಲ ಕಡೆ ಇನ್ಸರ್ಟ್ ಮಾಡ್ತಾರೆ. ಸೊ ಇದರಿಂದಾಗಿ ಮತ್ತೆ ಇನ್ನೊಮ್ಮೆ ಯಾವುದೇ ಕಾರಣಕ್ಕೂ ಕೂಡ ಕಾಕ್ರೋಚಸ್ಸು ಬರೋದಿಲ್ಲ. ಅದರಲ್ಲೂ ಅಪಾರ್ಟ್ಮೆಂಟು ಫ್ಲ್ಯಾಟ್ಗಳಲ್ಲಿ ನಿಮಗೆ ಗೊತ್ತೇ ಇರುತ್ತೆ, ಜರ್ಮನ್ ಕಾಕ್ರೋಚಸ್ ಅತಿ ಹೆಚ್ಚಾಗಿರುತ್ತೆ. ತುಂಬ ಸೈಜ್ ಚಿಕ್ಕದಾಗಿರೋದ್ರಿಂದ ಅದು ಮಲ್ಟಿಪ್ಲಿಕೇಶನ್ ಬೇಗ ಫಾಸ್ಟಾಗಿ ಆಗುತ್ತೆ. ಸೊ ಹಾಗಾಗಿ ನಾವು ಎಷ್ಟೇ ಹಣ ಕೊಟ್ಟು ಕ್ಲೀನ್ ಮಾಡಿಸಿದ್ರು ಕೂಡ ನೆಕ್ಸ್ಟ್ 1 ಇಯರಲ್ಲಿ ಕಾಕ್ರೋಚ್ ಎಲ್ಲ ಕಡೆ ಡೆವಲಪ್ ಆಗಿ ಇಡೀ ಮನೆ ತುಂಬ ಮತ್ತೆ ಕಾಕ್ರೋಚ್ಗಳು ಓಡಾಡೋದಕ್ಕೆ ಶುರು ಮಾಡ್ತವೆ. ಸೊ ಅದನ್ನು ಕಂಟ್ರೋಲ್ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯಾಗಿ ನೀವು ಕೂಡ ಪೇಸ್ಟ್ನ ಎಲ್ಲ ಕಡೆ ಅಪ್ಲೈ ಮಾಡಿ. ಆ್ಯಂಡ್ ನೀವೇನಾದರೂ ಇವರ ಸರ್ವಿಸಸ್ನ ತೊಗೊಂಡ್ರೆ ಮಿಸ್ ಮಾಡ್ದಲೇ ಇದೇ ರೀತಿ ಅಪ್ಲೈ ಮಾಡಿಸಿ. ಕಂಪ್ಲೀಟಾಗಿ ಒಂದು ರೂಮು ಕ್ಲೀನ್ ಆಯಿತು. ಸ್ವಲ್ಪ ಲಗೇಜಲ್ಲಿ ಶಿಫ್ಟ್ ಮಾಡಿದ್ದಾರೆ. ಇದು ವಾಶ್ರೂಮು ಕ್ಲೀನ್ ಆಗಿದೆ. ಫಳ 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 ಅಂತ ಹೊಡಿತಾ ಇದೆ. ಮತ್ತು ಈ ರೂಮು ಅಷ್ಟೇ ಕ್ಲೀನ್ ಮಾಡಿದ್ದಾರೆ. ಕಬೋರ್ಡ್ಗೆಲ್ಲ ಬಟ್ಟೆ ಹಾಗೆ ತುಂಬಿಟ್ಟಿದ್ದೀನಿ, ಜಾಗ ಇಲ್ಲ ಅಂತ ಹೇಳಿ. ಇದನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಬೇಕು. ಇದು ಮತ್ತು ಕಿಚನ್ನು, ಹಾಲು, ಇನ್ನೊಂದು ರೂಮ್ ಇದೆ. ಎಷ್ಟು ಸ್ವಲ್ಪ ಕಿಚನ್ ಐಟಮ್ಸ್ ಇಲ್ಲಿ ಬಾಲ್ಕನಿಯಲ್ಲಿ ಇಟ್ಟಿದ್ದೀನಿ. ಮತ್ತು ಈ ಬುಕ್ಸ್ ರ್ಯಾಪ್ ಎಲ್ಲ ಕ್ಲೀನ್ ಆಗೋಯ್ತು. ಅದೇ ಕಿಚನ್ನು, ಕಬೋರ್ಡ್ ಎಲ್ಲ ಕ್ಲೀನ್ ಆಗಿದೆ. ಈವನ್ ವಾಷಿಂಗ್ ಮಿಷಿನು ಕೂಡ ಕ್ಲೀನ್ ಮಾಡಿದ್ದಾರೆ. ಕ್ಲೀನಿಂಗ್ ಎಲ್ಲ ಆದಮೇಲೆ ಕಂಪ್ಲೀಟಾಗಿ ಎಲ್ಲೆಲ್ಲಿಂದ ಯಾವ್ಯಾವ ವಸ್ತುಗಳನ್ನ ತೊಗೊಂಡು ಕ್ಲೀನ್ ಮಾಡಿರ್ತಾರೋ ಅದೇ ಜಾಗಕ್ಕೆ ಮತ್ತೆ ವಾಪಸ್ಸು ಕ್ಲೀನಾಗಿ ಜೋಡಿಸ್ಕೊಡ್ತಾರೆ. ಸೊ ಹಾಗಾಗಿ ಯಾವುದೇ ರೀತಿ ಮನೇಲಿದ್ದಂಥ ಹೆಣ್ಮಕ್ಳಿಗೆ ತೊಂದರೆ ಆಗೋದಿಲ್ಲ, ಮತ್ತೆ ಜೋಡಿಸ್ಬೇಕು ಅನ್ನೋ ಟೆನ್ಷನ್ನೇ ಬೇಡ. ಇದೆಲ್ಲ ಜಿರಳೆ ಸೇರ್ಕೊಂಡಿತ್ತಲ್ಲ, ಹಾಗಾಗಿ ಇದನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದಾರೆ. ಫ್ರಿಜ್ ಕೂಡ ಕ್ಲೀನಿಂಗ್ ಆಗಿರೋದ್ರಿಂದ ಮನೇಲಿ ಏನೂ ಮಾಡಲಿಲ್ಲ. ಊರಿಂದ ತಿಂದಂಥ ಮಾವಿನ ಹಣ್ಣು, ಅದ್ರ ಜೊತೆಗೆ ಆಕಾಶ್ ಪರೋಟ ಮತ್ತು ಬಿರಿಯಾನಿ ತಂದಿದ್ದಾರೆ. ಮಕ್ಕಳಿಗೆಲ್ಲ ಕೊಡ್ತಾ ಇದ್ದೀನಿ. ನೀರಲ್ಲಿ ಆಟಾಡಿದ್ದಾಯಿತು. ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಬಂದು ಇನ್ನು ಚೇರ್ಗಳು, ಸೋಫಾಗಳು ಈ ವಿಚಾರಕ್ಕೆ ಬಂದ್ರಂತೂ ಸೋಫಾ, ಚೇರು ಯಾವುದೇ ಇದ್ರೂ ಕೂಡ ಎಲ್ಲದಕ್ಕೂ ಪೆಸ್ಟ್ ಕಂಟ್ರೋಲ್ ಮಾಡಿ ಕಂಪ್ಲೀಟಾಗಿ ವ್ಯಾಕ್ಯೂಮ್ ಹಾಕಿ ಡಸ್ಟನ್ನು ಕ್ಲೀನ್ ಮಾಡಿ ಕಂಪ್ಲೀಟಾಗಿ ಕೆಮಿಕಲ್ ಸೋಪನ್ನು ಯೂಸ್ ಮಾಡಿ ಕ್ಲೀನಾಗಿ ಅದನ್ನು ಉಜ್ಜಿ ಡರ್ಟ್ನ ಅದರಿಂದ ರಿಮೂವ್ ಮಾಡಿ ಕಂಪ್ಲೀಟಾಗಿ ಶೈನಿಂಗ್ ಬರೋ ಥರ ಮಾಡಿಕೊಡ್ತಾರೆ. ಸೊ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು, ನಮ್ಮ ಮನೆಯಲ್ಲಿದ್ದಂಥ ಕುಷನ್ ಚೇರ್ಗಳಾಗಿರ್ಬೋದು, ಕುಷನ್ ಸೋಫಾಗಳಾಗಿರ್ಬೋದು ಕಂಪ್ಲೀಟಾಗಿ ಕ್ಲೀನ್ ಮಾಡಿ ವ್ಯಾಕ್ಯೂಮ್ ಹಾಕಿ ಕಂಪ್ಲೀಟ್ ಕ್ಲೀನ್ ಮಾಡಿ ಇನ್ನೊಂದು ಸಲ ಮತ್ತೆ ಇನ್ನೊಂದು ವರ್ಷ ಆದರೂ ಕೂಡ ಗಲೀಜಾಗದಲ್ಲೇ ಇರೋ ರೀತಿಯಲ್ಲಿ ಹೊಸ ಥರ ಕಾಣೋ ರೀತಿಯಲ್ಲಿ ಮಾಡಿದರು. ಸೊ VU ಕೇರ್ ಸರ್ವಿಸಸ್ನ ನಾವು ಸಜೆಸ್ಟ್ ಮಾಡೋದು ಯಾಕೆ ಅಂತಂದರೆ ಕ್ಲೀನಿಂಗಲ್ಲಿ ಬೆಸ್ಟ್ ನಂಬರ್ 1 ಕ್ವಾಲಿಟಿ ಅಂತ ಅಂದರೆ ದಟ್ ಈಸ್ VU ಕೇರ್ ಸರ್ವಿಸಸ್. ಕಂಪ್ಲೀಟ್ ಕ್ಲೀನಿಂಗ್ ಸರ್ವಿಸಸ್ ಆದಮೇಲೆ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು. ಇದಕ್ಕೆ ಮುಂಚೆ ಕಿಚನ್ ಯಾವ ರೀತಿ ಇತ್ತು ಅಂತ ಹೇಳಿ ಕಂಪ್ಲೀಟಾಗಿ ಕಾಕ್ರೋಚ್ ಮತ್ತು ಡಸ್ಟು 2 ಮಂತ್ಸಿಂದ ನಾವು ಮನೇನ ಯೂಸ್ ಮಾಡ್ದಲೇ ಇದ್ದಿದ್ದರಿಂದ ಕಂಪ್ಲೀಟಾಗಿ ಗಲೀಜಾಗಿತ್ತು. ಸೊ ಈಗ ನೀವು ನೋಡ್ಬೋದು, ಬಿಫೋರ್ ಆಫ್ಟರ್ನ ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಇವರ ಸರ್ವಿಸು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವು ಈ ವಿಡಿಯೋದಲ್ಲಿ ಸಜೆಸ್ಟ್ ಮಾಡೋದೇನು ಅಂತಂದರೆ, ನೀವೇನಾದರೂ ನಿಮ್ಮ ಮನೆಗೆ ಕ್ಲೀನಿಂಗ್ ಸರ್ವಿಸಸ್ನ ನೋಡ್ತಿದ್ದೀರಾ, ಪೆಸ್ಟ್ ಕಂಟ್ರೋಲ್ ಮಾಡಿಸ್ಬೇಕು ಅಥವಾ ಡಸ್ಟನ್ನು ನೀವು ಕ್ಲೀನ್ ಮಾಡಿಸ್ಬೇಕು, ಮನೇಲಿ ತುಂಬ ವರ್ಷದಿಂದ ಇದ್ದೀರಾ, ಅಥವಾ ಯಾವುದೇ ಹಬ್ಬ ಹರಿದಿನ ಯಾವುದೇ ಸ್ಪೆಷಲ್ ಒಕೇಶನ್ಗೆ ನೀವೇನಾದರೂ ಕ್ಲೀನಿಂಗ್ ಸರ್ವಿಸಸ್ ತೊಗೊಬೇಕು ಅಂತಂದರೆ ಹೊಸ ಮನೆಯಿಂದ ಹಿಡಿದು ಹಳೆ ಮನೆ, ರೆನೋವೇಟ್ ಆಗಿರೋ ಮನೆ, ಯಾವುದೇ ಮನೆ ಇದ್ದರೂ ಕೂಡ ಕಂಪ್ಲೀಟಾಗಿ ಇವರು ಕ್ಲೀನಿಂಗ್ ಸರ್ವಿಸಸ್ನ ಕೊಡ್ತಾರೆ. ಮಿಸ್ ಮಾಡ್ದಲೇ ಇವರ ಸರ್ವಿಸಸ್ನ ತೊಗೊಳ್ಳಿ.